ಚಳ್ಳಕೆರೆ ತಾಲೂಕಿನ ಟಿಬಿ ಕ್ರಾಸ್ ಬಳಿ ಇರುವ ಶ್ರೀ ವಿನಾಯಕ ಮಾರುತಿ ದೇವಾಲಯದಲ್ಲಿ ಈಗ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬರೋಬ್ಬರಿ 31 ಅಡಿ ಎತ್ತರದ ಭವ್ಯ ಮಾರುತಿ ಸ್ವಾಮಿಯ ಪ್ರತಿಮೆ ಅನಾವರಣಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಇದೇ ತಿಂಗಳು ಮೇ 7 ಮತ್ತು 8ರಂದು ಅದ್ದೂರಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಮೈಸೂರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ವಿ. ಸೋಮಣ್ಣ ಚಾಲನೆ ನೀಡಲಿದ್ದು, ಸ್ಥಳೀಯ ಶಾಸಕ ಎಂ.ಟಿ. ಕೃಷ್ಣಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಲೋಕೇಶ್ ಹಾಗೂ ಸೌಮ್ಯ ಹರಿಪ್ರಸಾದ್ ದಾನಿಗಳಾಗಿ ನೀಡಿದ ಈ ಸುಂದರ ವಿಗ್ರಹಗಳ ಪ್ರತಿಷ್ಠಾಪನೆ ಜೊತೆಗೆ 2 ದಿನಗಳ ಕಾಲ ಕೆ.ಟಿ. ಕುಮಾರ್ ಅವರಿಂದ ಅದ್ದೂರಿ ಅನ್ನ ಸಂತರ್ಪಣೆ ಕೂಡ ಆಯೋಜನೆಯಾಗಿದ್ದು, ಭಕ್ತ ಸಾಗರವೇ ಹರಿದು ಬರುವ ನಿರೀಕ್ಷೆ ಇದೆ ಎಂದು ದೇವಾಲಯ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಗೋಪುರ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ನಾವು ಆಂಜನೇಯ ಸ್ವಾಮಿ ಗೋಪುರ ಇರಲಿಲ್ಲ, ಅದನ್ನು ಹೊಸದಾಗಿ ಒಂದು ಪ್ರತಿಷ್ಠಾಪನೆ ಮಾಡಿ ನಾವು 7/5/2026 ಗುರುವಾರ ಮತ್ತು ಶುಕ್ರವಾರ ಪೂಜಾ ಕೈಕರ್ಯಗಳು, ಹೋಮ ಹವನಾದಿ ಪ್ಲಸ್ ನಾವು ಧಾರ್ಮಿಕವಾಗಿ ಪುರೋಹಿತರ ಕಡೆಯಿಂದ ಯಾವ ಥರ ಇದು ಮಾಡಬೇಕು ದೇವರಿಗೆ, ಆ ಥರ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಹಾಗೆ ನಾವು ಶ್ರೀ ನಮ್ಮ ಗುರುಗಳು ಬಾಲಗಂಗಾಧರ ಸ್ವಾಮೀಜಿಯವರ ಕೃಪಾ ಆಶೀರ್ವಾದ ಹಾಗೂ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಆದಿಚುಂಚನಗಿರಿ ಕ್ಷೇತ್ರದ ಮಠಾಧೀಶರು ಆಗಿರ್ತಕ್ಕಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನ ಪ್ಲಸ್ ಅವರ ಆಗಮನದಿಂದ, ಹಾಗೆ ನಮ್ಮ ಪ್ರಸನ್ನ ಸ್ವಾಮೀಜಿಯವರ ಒಂದು ಆಗಮನದಿಂದ ಎಲ್ಲ ಈ ಕಳಶ ಸ್ಥಾಪನೆ ಆಗಲಿ. ಹಾಗೂ ನಮ್ಮ ಮೈಸೂರು ಯದುವೀರ್ ಒಡೆಯರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಬೇಕಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರು, ಇಂದು ನೂತನ ದೇವಸ್ಥಾನ ಕಟ್ಟಡ ನಿರ್ಮಾಣ ಹಾಗೂ ಗೋಪುರ ಮತ್ತು 31 ಅಡಿ ಎತ್ತರದ ಶ್ರೀ ಆಂಜನೇಯ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದ ಅಂಗವಾಗಿ ಇಂದು ನಾವೆಲ್ಲ ಸಭೆ ಸೇರಿದ್ದೇವೆ. ದಿನಾಂಕ 7/5/26 ಮತ್ತು 8/5/26 2 ದಿವಸಗಳು ಈ ಸಮಾರಂಭಗಳು ನಡೆಯಲಿದ್ದು, ಇಂದಿನ ಈ ಸಮಾರಂಭದಲ್ಲಿ ಎಲ್ಲ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ದೇವಸ್ಥಾನವು ಪುರಾತನ ಸುಮಾರು ಭೈರಪ್ಪನವರ ಒಂದು ಅಮೃತಾಸ್ತ್ರದಿಂದ ಚಿಕ್ಕ ಒಂದು ಮಂಟಪದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ದೇವಸ್ಥಾನ ಇದು. ನಂತರ 2015ರಲ್ಲಿ ಹೊಸದಾಗಿ ಒಂದು ನಿರ್ಮಾಣ ಹಳೆ ಕಟ್ಟಡವನ್ನು ತೆಗೆದು ಹೊಸದಾಗಿ ನಿರ್ಮಾಣ ಮಾಡಿದ್ದು, ಗೋಪುರ ಮಾಡದೇ ಇರೋದರಿಂದ ಮತ್ತೆ ಗೋಪುರ ಮತ್ತು ಇತರೆ ಕಾರ್ಯಗಳನ್ನು ಮಾಡೋದಕ್ಕೆ ಮಾಡಿಕೊಂಡಿದ್ದು, ಸುಮಾರು 75 ಲಕ್ಷದ ಅಂದಾಜು ತಯಾರು ಮಾಡಿದ್ದು, ಇಂದು 1 ಕೋಟಿಗೂ ಅಧಿಕವಾಗಿ ಖರ್ಚು ವೆಚ್ಚಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಾನಿಗಳು ತುಂಬ ಸಹಕಾರದಿಂದ ತಮ್ಮ ಸಹಾಯಧನವನ್ನು ನೀಡಿ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ದೇವಸ್ಥಾನದ ಸಮಿತಿಯ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ.